ದಶಕಗಳು ಕಳೆದರೂ ರೈತರ ಪಹಣಿ ವರ್ಗಾವಣೆಗೆ ನಿರ್ಲಕ್ಷ್ಯ. ಹುಲಸೂರು ತಾಲೂಕು ಕೇಂದ್ರಕ್ಕೆ ಸಾಯಿಗಾನ್ವ ಕ್ಷೇತ್ರದ 16 ಹಳ್ಳಿಗಳ ರೈತರ ಪಹಣಿ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಬಸವಕಲ್ಯಾಣ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿ ಸದಸ್ಯರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ. ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳ ತಾಲೂಕು ಮಟ್ಟದ ಜನದರ್ಶನ ಕಾರ್ಯಕ್ರಮದಲ್ಲಿ ಸಾಯಿಗಾನ್ವ ಕ್ಷೇತ್ರದ ವಿವಿಧ ಗ್ರಾಮಗಳ ಪ್ರಮುಖರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಹುಲಸೂರು ಪಟ್ಟಣ ತಾಲೂಕು ಕೇಂದ್ರವಾಗಿ ಸುಮಾರು ವರ್ಷಗಳು ಗತಿಸಿವೆ. ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ವಾಹನಗಳ ಸಂಖ್ಯೆಯೂ ಹೆಚ್ಚಾಗುತ್ತಿವೆ. ಇಕ್ಕಟ್ಟಾದ ರಸ್ತೆಯಲ್ಲಿ ಇಕ್ಕಟ್ಟು ಎನ್ನುವ ಹಾಗೆ ಸಾರ್ವಜನಿಕರು ರಸ್ತೆ ಒತ್ತುವರಿ ಮಾಡಿದ್ದರಿಂದ ವಾಹನಗಳು ಓಡಾಡಲು ಬರುತ್ತಿಲ್ಲ. ಆದಷ್ಟು ಬೇಗನೆ ಬಸವಕಲ್ಯಾಣ ಬಾಲ್ಕಿ ಮುಖ್ಯ ರಸ್ತೆಯಿಂದ ಸಂತ ರಘುನಾಥ ಮಹಾರಾಜ ಸಂಸ್ಥಾನ ಮಠದಿಂದ ಗಾಂಧಿ ವೃತ್ತ, ಲಕ್ಷ್ಮೀ ಚೌಕ್ ಹಾದು ಅಲ್ಲಮ ಪ್ರಭು ಶೂನ್ಯ ಪೀಠ ಅನುಭವ ಮಂಟಪದ ವರೆಗೆ ರಸ್ತೆ ಅಗಲೀಕರಣ ಆಗಬೇಕು ಎಂದು ಸಾರ್ವಜನಿಕರು ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದರು. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಪಟ್ಟಣದಲ್ಲಿ ಕೆ.ಎಫ್. ಹಾಲು ಶೇಖರಣಾ ಘಟಕ ಬಂದ್ ಆಗಿದ್ದು, ರೈತರು ನೆರೆಯ ಮಹಾರಾಷ್ಟ್ರದ ವಿವಿಧ ಕಂಪನಿಗಳಿಗೆ ಕಡಿಮೆ ದರದಲ್ಲಿ ಹಾಲು ಮಾರಾಟ ಮಾಡುತ್ತಿದ್ದಾರೆ. ಹಾಲು ಶೇಖರಣಾ ಘಟಕ ಪ್ರಾರಂಭ ಮಾಡಿದ್ದರೆ ರೈತರಿಗೆ ಅನುಕೂಲ ಆಗುತ್ತದೆ. ಸ್ಥಳೀಯ ಎಸ್ಬಿಐ ಬ್ಯಾಂಕ್ನಲ್ಲಿ ಕ್ಷೇತ್ರ ಸಹಾಯಕರು ಇಲ್ಲದೆ ರೈತರಿಗೆ ಸಕಾಲಕ್ಕೆ ಸಾಲ ಸಿಗುತ್ತಿಲ್ಲ. ಆದಷ್ಟು ಬೇಗನೆ ನೇಮಕ ಮಾಡಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದರು. ಕಂದಾಯ ಇಲಾಖೆ, ಗ್ರಾಪಂ, ಅರಣ್ಯ ಇಲಾಖೆ, ಜೆಸ್ಕಾಂ ಹಾಗೂ ಪಿಡಬ್ಲ್ಯೂಡಿ ಸೇರಿದಂತೆ ಒಟ್ಟು 84 ಅರ್ಜಿಗಳನ್ನು ನೀಡಲಾಗಿದ್ದು, ಕೆಲ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಿದ್ದರೆ ಇನ್ನು ಕೆಲವು ಅರ್ಜಿಗಳನ್ನು ಆಯಾ ಇಲಾಖೆಯವರಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ತಹಸೀಲ್ದಾರ ಶಿವಾನಂದ ಮೈತ್ರಿ ತಿಳಿಸಿದ್ದಾರೆ. ಜನದರ್ಶನ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ ಸಿಲವಂತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ ಗುಂಟಿ, ಜಿಪಂ ಸಿಒ ಡಾ. ಗಿರೀಶ ಬಗೋಲೆ, ಸಹಾಯಕ ಆಯುಕ್ತ ರಮೇಶ ಕುದರೆ, ಡಿವೈಎಸ್ಪಿ ಜಿಎಸ್ ನ್ಯಾಮಗೌಡರ, ತಹಸೀಲ್ದಾರ್ ಶಿವಾನಂದ ಮೈತ್ರೆ, ತಾಪಂ ಇಒ ಮಹಾದೇವ ಬಾಬಳಗಿ, ಸಿಪಿಐ ಅಲಿಸಾಬ್, ಡಾ. ಅಪರ್ಣಾ, ಉಪ ತಹಸೀಲ್ದಾರ ಸಂಜು ಕುಮಾರ ಬೈರೆ, ಡಾ. ಶಶಿಕಾಂತ ಕನಾಡೆ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. नाली के ऊपर पट्टी डाल के लोग अतिक्रमण करें MRP ಬಂದಾಗ ಸರ್ ಮೊದಲೇ ಈ ಒಂದು ಸಮಸ್ಯೆ ಹೆಂಗಾಗ್ಯದ ಎಕ್ಸೆಲ್ ಪ್ರತಿಯೊಂದು ದರದ ರೇಟ್ ಹೆಚ್ಚಾಗ್ಯದ ಸರ್. ಗೌರ್ಮೆಂಟೇ ಮಾಡ್ಯಾರ ಅದು ಕೆಲವೊಂದು ಸಂದರ್ಭ ಮಾಡಿರ್ತಾರೆ. ಅದ್ರ ಬಗ್ಗೆ ನಾವು ಪ್ರಶ್ನೆ ಇಲ್ಲ ಸರ್. ನಾವು ಬಿಟ್ಟು ಮೊದಲೇ ಮಧ್ಯ ಪ್ರೇಯರಿಗೆ ಹೆವಿ ರೇಟ್ ಕೊಟ್ಟು ಕುಡಿಬೇಕಂದ್ರೆ ಭಾಳ ಸಮಸ್ಯೆ ಇರುತ್ತೆ. ಅದ್ರೊಳಗೆ ಮತ್ತೆ MRP ಬಿಟ್ಕೊಂಡು ಹೆಚ್ಚಿಗೆ 40-50 ರೂಪಾಯಿ ತೊಗೊತಾರೆ ಸರ್. ಇದು ಕುಡಿಗೆ ನಾವು ಓಡಿಸ್ಕೊಳ್ಳಿ ಭಾಳ ಅನ್ಯಾಯ ಬಂತು ಸರ್. ಇದು ಸಂಬಂಧಪಟ್ಟಂತ ಹೋದ ಜನರ ದರ್ಶನವಾಗಿ ಮನೆ ಯಾವ ಕಾರ್ಯಕ್ರಮ ಗಮನಕ್ಕೆ ಕೈಗೊಂಡಿದೆ ಸರ್. ದಯಮಾಡಿ ಇದಂತೂ ಮಾಡಲೇಬೇಕು ಸರ್ ಪ್ಲೀಸ್.
ಎರಡು ಶಾಪುರಕ್ಕೆ ಮೇನ್ ಅದೇ ಪ್ರಾಬ್ಲಮ್. ಕನಕದುರ್ಗ ವಂಶ ಬಂತಂದ್ರೆ ಆ ವಂಶಕ್ಕೆ ಸಂಬಂಧಪಟ್ಟ ಮಾತಾಡ್ತಾರೆ ಸರ್. ಕಳೆದ ಜನರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಹಾಗೆ ಸರ್, ಹೌದು ಸರ್. ಸೂಕ್ತ ಕಾನೂನು ಕ್ರಮ ಕೈಗೊಂಡು ಎಫ್ಐಆರ್ ಮಾಡಿರೋಕೆ ಸೇಮ್ ಅದೇ ಮಾಡ್ಲತ್ತಾರೆ ಸರ್. ಹಚ್ಚಿದಾರೆ ಸರ್. ಕೊಟ್ಟಿದ್ದಾರೆ ಮೇಡಮ್, ಗ್ರಾಮ ಪಂಚಾಯತ್ ಪ್ರಪೋಸಲ್ ಹೋಗಿದೆ, ಆದರೂ ಇಲ್ಲ ಮೇಡಮ್. ಪ್ರತಿ ಹಳ್ಳಿಯಲ್ಲಿ ಮತ್ತೆ ಸ್ಕೂಲ್ ಅಕ್ಕಪಕ್ಕನೂ ಇದೆ. ಸ್ಕೂಲ್ ಅಕ್ಕಪಕ್ಕನೂ ಕೆಲಸ. ಮುಖ್ಯ ಬರೀ ರಾಜ್ಯ ಹೆದ್ದಾರಿ ಅಷ್ಟೇ ಅಲ್ಲ, ರಾಷ್ಟ್ರೀಯ